ಹಂಗೆ ಇಟ್ಕೊಂಬ ಕ್ಲೀನ ಕೊಡ್ತಾನೆ ಎಲ್ಲ ಕಲಿತು ಯಾವಾಗ ಓಪನ್ ಮಾಡಿದ್ರೆ ಗೊತ್ತಿಲ್ಲ ಇದು. ಹಾಂ ಒಳಗೆ ಹೆಂಗೆ ಏನೇನು ಆಗೈತೆ ನಮ್ಗೆ ಒಂದು ಗೊತ್ತಿಲ್ಲ. ಎಲ್ಲ ತೋರಿಸ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾವು ಕೆಆರ್ಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಹೊಳಲ್ಕೆರೆ ತಾಲೂಕು. ಈ ವಿಷಯ ಏನಪ್ಪ ಅಂದರೆ ಸ್ವಚ್ಛ ಭಾರತ ಏನು ಕಸ ವಿಲೇವಾರಿ ಘಟಕದ ಇದು ಯಾವಾಗ ಓಪನ್ ಮಾಡಿದ್ದಾರೆ ಏನನ್ನೋದೇ ಗೊತ್ತಿಲ್ಲ. ನಿಂತು ಈಗ ಸುಮಾರು ಒಂದು 3-4 ವರ್ಷ ಆಗಿರ್ಬೋದು. ಇದು ಯಾವ ಓಪನ್ ಮಾಡಿದ್ರೆ ಗೊತ್ತಾ, ಊರಲ್ಲಿ ಗಾಡಿನೂ ಬರ್ತಾ ಇಲ್ಲ. ಗಾಡಿದು ಒಂದು ಆನ್ಲೈನ್ ಕಂಪ್ಲೇಂಟ್ ಮಾಡಿದ್ದಾಗ ಅವರು ಸದ್ಯದಲ್ಲೇ ಟ್ರೈನಿಂಗ್ ತಗೊತಾ ಇದ್ದಾರೆ ಅಂತ ಅನ್ನೋದು ಒಂದು ಇದು ನೀಡಿರ್ತಾರೆ. ಟ್ರೈನಿಂಗ್ ತಗೊತಿದ್ದಾರಂತೆ. ಇದು ಘನತ್ಯಾಜ್ಯ ನಿರ್ವಹಣೆ ಇದರಲ್ಲಿ ಏನು ವ್ಯವಸ್ಥೆ ಹೆಂಗೆ ಯಾವ ರೀತಿ ಮಾಡ್ತಿದ್ದಾರೆ ಅನ್ನೋದು ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಕಟ್ಟಿದಾಗ ಇಂದ ಸ್ಟಾರ್ಟ್ ಆಗಿರೋದೇನು ಒಂದು ದಿವಸ, ಒಂದು ವಾರ, 15 ದಿವಸ ನಡೆದಿರ್ಬೋದು ಅಷ್ಟೇ ನಮ್ಮ ಪ್ರಕಾರ. ಅವಾಗಿಂದ ಬಾಗ್ಲಾಕಿರೋದು ಇದು ನೋಡಿ. ಯಾವ ಥರ ಬೆಳೆದೈತೆ ಈ ಗಿಡಗಳನ್ನೆಲ್ಲ ಯಾವ ಥರ ಇದಕ್ಕೆ ಓಪನೇ ಮಾಡಿಲ್ಲ, ಇದುವರೆಗೂ ಓಪನೇ ಮಾಡಿಲ್ಲ. ಇದು ಎಲ್ಲ ಏನು ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ. ಸುಮ್ಮನೆ ಸ್ವಚ್ಛ ಭಾರತ ಅನ್ನೋದು ಘನತ್ಯಾಜ್ಯಗಳನ್ನ ಇದು ಯಾಕೆ ಮಾಡಿರ್ತಾರೆ ಅಂದರೆ ರೀಸೈಕಲಿಂಗ್ ಘಟಕಕ್ಕೆ ಇಲ್ಲಿಂದ ಸಪ್ರೇಟ್ ಮಾಡಿ ರೀಸೈಕಲಿಂಗ್ ಕಳಿಸ್ಬೇಕು. ಆ ವ್ಯವಸ್ಥೆ ಮಾಡ್ತಿದಾರೋ ಇಲ್ಲ ಗೊತ್ತಿಲ್ಲ. ರೀಸೈಕಲಿಂಗ್ ಎಷ್ಟು ಕಳಿಸಿದ್ದಾರೆ, ಎಷ್ಟು ಟನ್ ಕಳಿಸಿದ್ದಾರೆ ಏನನ್ನೋದು ಒಂದು ಅರ್ಥ ಇಲ್ಲ. ಇಲ್ಲಿ ಕೆಲಸನೇ ಮಾಡ್ತಾಯಿಲ್ಲ. ಅಲ್ಲಿ ನೋಡಿ, ಇಲ್ಲಿ ಯಾರು ಕೆಲಸರೂ ಇಲ್ಲ. ಇಲ್ಲಿ ಗಾಡಿನೂ ಬರ್ತಾ ಇಲ್ಲ, ಏನೂ ಇಲ್ಲ. ಯಾಕೆ ಕೆಲಸರೂ ಇಲ್ಲ. ಇಲ್ಲಿ ಡೋರೇ ಓಪನ್ ಮಾಡಿಲ್ಲ ಅನಿಸುತ್ತೆ. ಎಷ್ಟು ವರ್ಷ ಆಗಿರ್ಬೋದು ನೋಡಿ, ನಿಮಗೆ ಕಾಣುತ್ತೆ ಎಷ್ಟು ವರ್ಷ ಆಗಿರ್ತೇನೋ. ಡೋರೇ ಓಪನ್ ಮಾಡಿಲ್ಲ ಅನಿಸುತ್ತೆ. ತೋರಿಸೋಣ ಲಾಕ್ ಆಗಿರೋದು. ಈ ಕೂಡಲೇ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ರೀಸೈಕಲಿಂಗ್ ಘಟಕ ಅಂತ ಅಂದ್ಬಿಟ್ಟು ರೀಸೈಕಲಿಂಗ್ ಇಲ್ಲಿಂದ ಸಪ್ರೇಟ್ ಮಾಡಿ ಕಳಿಸೋದು ಪ್ಲಾಸ್ಟಿಕ್. ಯಾವುದೇ ಥರ ಇದುವರೆಗೂ ಓಪನ್ ಮಾಡಿಲ್ಲ. ಇದು ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕಂತ ಕೇಳ್ಕೊಡ್ತಾ ಇದ್ದೀವಿ.